ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದು ಗುಡ್ಡ ಕುಸಿಯುವ ಆತಂಕ ಕೂಡ ಉಂಟಾಗಿದೆ. ಮತ್ತೊಂದು ಕಡೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಮಳೆ ಮುಂದುವರೆದಿದ್ದು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ, ರಾಜ್ಯ ಹೆದ್ದಾರಿಯಲ್ಲಿ ಸಂಚಾರ ನಿರ್ಬಂಧ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಮಳೆ ಅಬ್ಬರಿಸುತ್ತಿದೆ. ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ, ಭಟ್ಕಳ ಭಾಗದಲ್ಲಿ ಮಳೆ ಆತಂಕ ಸೃಷ್ಟಿಸಿದೆ. ಕಾರವಾರದಲ್ಲಿ ಸುರಿದ ಮಳೆಗೆ ತಗ್ಗು ಪ್ರದೇಶಗಳಲ್ಲಿ ನೆರೆ ಆತಂಕವಿದೆ. ಕೆಎಚ್ಬಿ ಕಾಲೋನಿ, ಗುನಿಗಿವಾಡ, ರಾಘವೇಂದ್ರ ಸ್ವಾಮಿ ಮಠ ರಸ್ತೆ ಸೇರಿದಂತೆ ಹಲವು ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ 3 ದಿನ ಆರೆಂಜ್ ಅಲರ್ಟ್ ಇದೆ. ರಾಮನಗರ, ಗೋವಾ ರಸ್ತೆ, ಕಾರವಾರ, ಅಂಕೋಲಾ, ಶಿರಸಿ, ಕುಮಟಾ ಹೆದ್ದಾರಿ ರಸ್ತೆ ಸೇರಿ 3 ಪ್ರದೇಶದಲ್ಲಿ ಭಾರೀ ವಾಹನಗಳಿಗೆ ನಿರ್ಬಂಧ ಹೇರಲಾಗಿದೆ. ಕಾರವಾರ ತಾಲೂಕಿನ ಕೊಡಸಳ್ಳಿ ಬಳಿ ಕುಸಿದ ಗುಡ್ಡ ಭಾಗದಲ್ಲಿ ಮಣ್ಣು ತೆರವು ಕಾರ್ಯ ನಡೆಯುತ್ತಿದೆ. ಈಗ ನಮಗೆ ಆರೆಂಜ್ ಅಲರ್ಟ್ ಇದೆ, ಯೆಲ್ಲೋ ಅಲರ್ಟ್, ಆರೆಂಜ್ ಅಲರ್ಟ್ ಇದೆ. ನೆಕ್ಸ್ಟ್ ಒಂದು 3-4 ಡೇಸ್ಗೆ ಮಳೆ ಪ್ರಮಾಣ ನೋಡಿಕೊಂಡು ನಾವು ಆ್ಯಕ್ಷನ್ಸ್ ತಗೊಳ್ತಾ ಇದ್ದೀವಿ. ಶಾಲೆ ರಜೆ ಬಿಡೋದು ಇದೆಲ್ಲ ಕೂಡ ಮಾಡ್ತಾ ಇದ್ದೀವಿ. ಫ್ಲಡ್ಡಿಂಗ್ ಜಾಸ್ತಿ ಆಗಿಲ್ಲ. ಟೌನ್ ಲಿಮಿಟಲ್ಲಿ ನಮಗೆ ಕೆಲವೊಂದು ಕಡೆ ಫ್ಲಡ್ಡಿಂಗ್ ಆಗಿದೆ ಅಂತ ಕಂಡು ಬರ್ತಾ ಇದೆ. ಅದು ಅಟೆಂಡ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಮಗೆ ಮ್ಯಾಸಿವ್ ಫ್ಲಡ್ಡಿಂಗ್ ಆದಮೇಲೆ ಕೆಲವೊಂದು ಡ್ರೆಜ್ಜಿಂಗನ್ನು ಕೂಡ ನಾವು ಮಾಡಿದ್ದೀವಿ. ಸೊ ಈ ಬಾರಿ ಅಷ್ಟು ಪ್ರಮಾಣದಲ್ಲಿ ಆಗಿಲ್ಲ, ಆದರೂ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ಕೊಡಗು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್, ಅಪಾಯದ ಅಂಚಿನಲ್ಲಿ 10ಕ್ಕೂ ಹೆಚ್ಚು ಮನೆ, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಕೊಡಗು ಜಿಲ್ಲೆಯಾದ್ಯಂತ 2-3 ದಿನಗಳಿಂದ ಮಳೆ ಹೆಚ್ಚಾಗಿದೆ. ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆ ಘೋಷಣೆ ಮಾಡಿದೆ. ಮಡಿಕೇರಿ ತಾಲೂಕಿನ ಮೇಕೇರಿ ಗ್ರಾಮದಲ್ಲಿ ನವಗ್ರಾಮ ಹಾಗೂ ಶಕ್ತಿ ನಗರದಲ್ಲಿ ಭೂಕುಸಿತದ ಆತಂಕ ಇದೆ. ಬೆಟ್ಟದ ತಪ್ಪಲಿನಲ್ಲಿರುವ ಸುಮಾರು 13 ಮನೆಗಳು ಅಪಾಯದ ಅಂಚಿನಲ್ಲಿವೆ. ಇಲ್ಲಿನ ಜನರು ನಿತ್ಯ ಭಯದಲ್ಲಿ ಜೀವನವನ್ನು ನಡೆಸುತ್ತಿದ್ದಾರೆ. ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರಗಳು ಕೊಡಗು ಜಿಲ್ಲೆಯಲ್ಲಿ ಮುಂದುವರಿತಾ ಇದೆ. ಅದರಂತೆ ಮಡಿಕೇರಿ ತಾಲೂಕಿನ ಮೇಕೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಳಪಡುವಂತಹ ನವಗ್ರಾಮ ಗ್ರಾಮದಲ್ಲಿದ್ದೀನಿ. ಈ ಒಂದು ನವಗ್ರಾಮ ಶಕ್ತಿನಗರ ಅಂತಲೂ ಕೂಡ ಈ ಒಂದು ಭಾಗಕ್ಕೆ ಹೇಳ್ತಾರೆ. ಈ ಒಂದು ಭಾಗದಲ್ಲಿ ಈಗ ಭೂಕುಸಿತದ ಭೀತಿ ಉಂಟಾಗಿರ್ತಕ್ಕಂಥದ್ದು, ಸುತ್ತಮುತ್ತ ಇರತಕ್ಕಂಥ ನಿವಾಸಿಗಳಿಗೆ ಒಂದು ರೀತಿಯ ಆತಂಕ ಕೂಡ ಮನೆ ಮಾಡಿರ್ತಕ್ಕಂಥದ್ದು. 2018-19ನೇ ಸಾಲಿನಲ್ಲೂ ಕೂಡ ಇದೇ ರೀತಿಯ ಆತಂಕಕ್ಕೆ ಈ ಸುತ್ತಮುತ್ತ ಇರತಕ್ಕಂಥ ನಿವಾಸಿಗಳು ಒಳಗಾಗಿದ್ರು. ಇದೀಗ ಮತ್ತೊಮ್ಮೆ ಮಳೆ ಕೂಡ ತೀವ್ರತೆ ಹೆಚ್ಚಾಗಿರೋದ್ರಿಂದ ಸಂಪೂರ್ಣವಾಗಿ ಜನರು ಕೂಡ ಒಂದು ರೀತಿ ಭಯದಲ್ಲೇ ಬದುಕುವಂತ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಸ್ತುತ ಈಗ ನಾವು ನೋಡ್ತಾ ಇರ್ಬೋದು ಈ ಒಂದು ದೃಶ್ಯಾವಳಿಯಲ್ಲಿ, ಇಲ್ಲಿ ನೀವು ಇದೀಗ ಸಾಕಷ್ಟು ಮನೆಗಳಿಗೆ ಕಾಲ್ದಾರಿ ಇರ್ತಕ್ಕಂಥದ್ದು, ಆ ಕಾಲ್ದಾರಿ ಎಲ್ಲ ಸಂಪೂರ್ಣವಾಗಿ ಮುಚ್ಚೋಗಿರ್ತಕ್ಕಂಥದ್ದು. ಇನ್ನು ಅಲ್ಲಲ್ಲೇ ಭಾರಿ ಪ್ರಮಾಣದ ಭೂಕುಸಿತ ಉಂಟಾಗಿ ಮನೆಯ ಕೆಳಭಾಗಕ್ಕೂ ಹೋಗಿ ಮಣ್ಣು ನಿಂತಿರ್ತಕ್ಕಂಥದ್ದು. ಈ ಭಾಗ ಏನು ನೋಡ್ತೀರಾ, ಇಲ್ಲಿರ್ತಕ್ಕಂಥ 4-5 ಮನೆಗಳು ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಮನೆಯನ್ನೇ ತೊರೆದು ಹೋಗಿರ್ತಕ್ಕಂಥದ್ದು. ಯಾಕಂದರೆ ಯಾವ ಟೈಮಲ್ಲಿ ಯಾವ ರೀತಿ ಅಪಾಯ ಇರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಗ್ರಾಮ ಪಂಚಾಯತಿಯಿಂದ ಕೊಟ್ಟಂತಹ ಪ್ಲಾಸ್ಟಿಕ್ ಟಾರ್ಪಲ್ ಏನಿದೆ, ಆ ಪ್ಲಾಸ್ಟಿಕ್ ಟಾರ್ಪಲ್ನು ಕೂಡ ರಕ್ಷಣೆಯನ್ನ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಯಾಕಂದರೆ ಆ ಒಂದು ಭಯದಲ್ಲಿ ಇರ್ತಕ್ಕಂಥ ಜನರು ಕೂಡ ಬದುಕ್ತಾ ಇದ್ದಾರೆ. ಸುಮಾರು ಒಂದು ಬೆಟ್ಟ ಏನಾದ್ರು, ಈ ಒಂದು ಗುಡ್ಡ ಏನಾದ್ರು ಕೂಸಿದ್ರೆ ಸುಮಾರು 13 ಮನೆಗಳಿಗೆ ಅಪಾಯ ಅಂತೂ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಪ್ರಮಾಣದಲ್ಲಿ ಇದೇ ರೀತಿಯಾದಂತಹ ಸಮಸ್ಯೆ ಹಲವಾರು ವರ್ಷಗಳಿಂದನೂ ಕೂಡ ಒಂದು ರೀತಿ ಭಯದಲ್ಲೇ ಬದುಕ್ತಾ ಇರ್ತಕ್ಕಂಥ ಇಲ್ಲಿಯ ಜನಗಳು ಇದೀಗ ಈ ವರ್ಷದ ಅಧಿಕ ಮಳೆ ಏನಾಯಿತು, ಅಧಿಕ ಮಳೆಯಿಂದನೇ ಇದೀಗ ಬಿರುಕು ಕೂಡ ಮೂಡಿರ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ಬೋದು. ಹಲವಾರು ಮನೆಗಳು ಇವತ್ತಿಗೂ ಕೂಡ ಆ ಗ್ರಾಮ ಪಂಚಾಯಿತಿಯಿಂದ ಒಂದು ಸೂಚನೆಯನ್ನ ನೀಡಿರ್ತಕ್ಕಂಥದ್ದು, ತಾವು ಯಾರಾದರೂ ಸುರಕ್ಷಿತ ಸ್ಥಳಗಳಿಗೆ ತಮ್ಮ ಕುಟುಂಬ ಸದಸ್ಯರ ಮನೆಗಳಿಗೆ ತೆರಳಿ, ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಅಂತ ನೋಟಿಸ್ ಅನ್ನ ಕೊಡದೆ ಬರೀ ಬಾಯಿ ಮಾತಿನಲ್ಲಿ ಹೇಳಿರತಕ್ಕಂಥದ್ದು ಮಾತ್ರ ಇಲ್ಲಿ ಇರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಅಂದ್ರೆ ವರ್ಷ ಮಳೆಗಾಲ ಟೈಮಲ್ಲಿ ಸ್ವಲ್ಪನೇ ಸಮಸ್ಯೆ ಆಗ್ತಾ ಇದೆ. ಇವಾಗ ಈ ವರ್ಷದಲ್ಲಿ ಮಳೆಯಲ್ಲಿ ಅಂತೂ ತುಂಬಾನೇ ಡ್ಯಾಮೇಜ್ ಎಲ್ಲ ಆಗಿದೆ, ಕ್ರ್ಯಾಕ್ ಆಗುವಂಥದ್ದು, ಬರೆ ಬೀಳುವಂಥದ್ದೆಲ್ಲ ಆಗಿದೆ. ಅದಕ್ಕೆ ನಮಗೆ ಈಗ ಸ್ವಲ್ಪ ಮಳೆ ಜಾಸ್ತಿ ಬಂದ್ರೆ ನಮಗೂ ಹೆದರಿಕೆ ಆಗುತ್ತೆ, ಏನು ಪ್ರಾಬ್ಲಮ್ ಆಗುತ್ತೋ ಏನಾಗುತ್ತೆ. ಗಾಳಿನೂ ತುಂಬಾ ಇದೆ, ಚಿಕ್ಕ ಮಕ್ಕಳಿದ್ದಾರೆ. ಅಂದ್ರೆ ರಾತ್ರಿ ಹೊತ್ತು ಮಳೆ ಗಾಳಿ ಎಲ್ಲ ಜಾಸ್ತಿ ಇರೋ ಟೈಮಲ್ಲಿ ನಮಗೆ ಏನು ಡ್ಯಾಮೇಜ್ ಆಗುತ್ತೆ, ಏನಾದ್ರು ಮರ ಬೀಳುತ್ತಾ ಬರೆ ಬೀಳುತ್ತಾ ಅನ್ನೋದೇ ತುಂಬಾ ಭಯ ಇರುತ್ತೆ. ಭಯದಲ್ಲೇ ಓಡಾಡ್ತಾ ಇದೀವಿ, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಈ ವರ್ಷದ ಮಳೆ ತುಂಬಾ ಭಯ ಆಗ್ತಿದೆ ನಿಲ್ಲಿಕ್ಕೆ. ಇಲ್ಲಿ ಬೆಟ್ಟ ಪ್ರದೇಶದಲ್ಲಿ ಬಿರುಕು ಬಿಟ್ಟಿದೆ. ಇಲ್ಲಿ ಮನೆ ತಂದು ಬಿಟ್ಟಿದೆ, ಮನೆಯಿಂದ ಬರಗಳು ಆಲ್ಮೋಸ್ಟ್ ಬಿದ್ದಿದೆ. ಇವಾಗ ಎಲ್ಲ ಮನೆ ಇಲ್ಲಿ ಒಂದು ಸಾಧಾರಣ ಒಂದು 13 ಮನೆ ಅಷ್ಟು ನಮಗೆ ಪ್ರಾಬ್ಲಮ್ ಆಗಿದೆ. ಎಲ್ಲ ಒಂದು ಕಡೆಯಿಂದ ಬರ ಬಿದ್ದರೆ ಎಲ್ಲ ಮನೆಗಳಿಗೂ ಅದು ಹಾನಿಯಾಗುತ್ತೆ. ನಮಗೆ ಬಂದಂಗೆ ಹೇಳ್ತಾರೆ, ನೀವೆಲ್ಲಾದ್ರೂ ತಾಲ್ಕಾಲಿಗೆ ಹೋಗಿ ಬೇರೆ ಕಡೆ ಹೋಗಿ ಅಂತ ಹೇಳಿದ್ರೆ ನಮಗೆ ಹೋಗ್ಲಿಕ್ಕೆ ಆ ಥರ ನೆಂಟರು ಮನೆ ಎಷ್ಟು ದಿವಸ ಅಂತ ಹೋಗಿರೋದು. ಒಂದು ನೆಂಟರು ಮನೆಯಲ್ಲಿ ನಾವು ವರ್ಷ ನೆಂಟರು ಮನೆಗೆ ಹೋಗೋಕೆ ಆಗೋದಿಲ್ಲ. ಅದಕ್ಕೆ ನಾವು ಇಲ್ಲೇ ಇದ್ದೀವಿ, ಏನಾಗುತ್ತೆ ನೋಡು ಅಂತ ಹೇಳ್ಕೊಂಡು. ಒಟ್ನಲ್ಲಿ ಕೊಡಗು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಕರಾವಳಿ ಭಾಗದಲ್ಲಿ ಇನ್ನೂ 3 ದಿನ ಅಬ್ಬರದ ಮಳೆ ಎಚ್ಚರಿಕೆ ನೀಡಲಾಗಿದೆ. ಕಾರವಾರದಿಂದ ನವೀನ್ ಸಾಗರ್, ಕೊಡಗಿನಿಂದ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ.